शहरातील आवश्यक ठिकाणी वाहतूक कोंडी नियंत्रणासाठी योग्य उपाययोजना कराव्यात. वाहतूक नियमांचे उल्लंघन झाल्यास कडक कारवाई करण्यात यावी असे निर्देश जिल्हाधिकारी मोहम्मद रोशन यांनी दिले. जिल्हाधिकारी कार्यालयात झालेल्या रस्ता सुरक्षा समितीच्या बैठकीत ते बोलत होते. वाहन तळासाठी आवश्यक ठिकाणी पार्किंगची सुविधा उपलब्ध करून द्यावी. शहरातील मोकळ्या जागा ओळखून त्या जागांच्या मालकांना वाहन पार्किंगची व्यवस्था उपलब्ध करून देण्याबाबत सूचना द्याव्यात असे त्यांनी सांगितले. ಲಾಸ್ಟ್ ಒಂದು ಸರಿ ಸೈಕಲ್ ಟ್ರ್ಯಾಕ್ ಸ್ಮಾರ್ಟ್ ಸಿಟಿ ಹೇಳಿದ್ರಲ್ಲ, ಸೈಕಲ್ ಟ್ರ್ಯಾಕ್ ಯಾರು ಯೂಸ್ ಮಾಡ್ತಾರೆ ಸರ್? ಈ ಟ್ರಾಫಿಕ್ ಪೊಲೀಸರು ಪಾಪ ಪ್ರತಿ ವಾರದಾಗ ಒಂದು 2-3 ಸರಿ ಇದು ಮಾಡ್ತಾರೆ ಸರ್, ತೆರವು ಮಾಡ್ತಾರೆ. ಆಮೇಲೆ ಮತ್ತೆ ಅವ್ರು ಬಂದು ಅಲ್ಲೇ ವ್ಯಾಪಾರ ಮಾಡ್ತಾರೆ ಸರ್. ನಾವು ಸ್ಮಾರ್ಟ್ ಸಿಟಿಗೆ ಇವತ್ತು ಡೈರೆಕ್ಷನ್ ಕೊಟ್ಟಿದ್ವಿ. ಮೊದಲನೇ ಆಪ್ಷನ್ ಕಾರ್ಪೊರೇಷನ್ಗೆ ಹಸ್ತಾಂತರ ಮಾಡೋದು. ಅವರಿಗೆ ಒಂದು ಆಪ್ಷನ್ ಕೊಡ್ತೀವಿ. ಕಾರ್ಪೊರೇಷನ್ಗೆ ಬೇಡ ಅಂತ ಹೇಳಿದ್ದಾರೆ ಅಂದರೆ ನಮ್ಮ ಒಂದು ಕಮಿಟಿ ಇದೆ, ಅಭಿವೃದ್ಧಿ ಸೊಸೈಟಿ ಅಂತ, ಅದಕ್ಕೆ ನಾವು ತಗೊಳ್ತೀವಿ. ನೆಕ್ಸ್ಟ್ ಏನು ಮಾಡಬೇಕನ್ನೋದು ಆ ಡೆಸಿಷನ್ ಮೇಲೆ ಆಧಾರಿತವಾಗಿರುತ್ತದೆ. ವಿ ವಿಲ್ ಗಿವ್ ಒನ್ ಆಪರ್ಚುನಿಟಿ ಟು ಡಿಸೈಡ್ ವೆದರ್ ದ ಕಾರ್ಪೊರೇಷನ್ ವಾಂಟ್ಸ್ ಟು ಟೇಕ್ ಇಟ್ ಆರ್ ದೇ ವಾಂಟ್ ಟು ಗಿವ್ ಇಟ್ ಟು ಅಸ್. ಸರ್, ಈಗ ರೋಡ್ ಸೇಫ್ಟಿ ಬಗ್ಗೆನೂ ಮೀಟಿಂಗ್ ಮಾಡ್ತಾ ಇರ್ತೀರಾ? ಈಗ ಅಶೋಕ ಸರ್ಕಲಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ. ಹೈವೇಗೆ ಟಚ್ ಅಪ್ ಇಲ್ಲಿಂದ ಮಾಂತೇಶ್ ನಗರ್ ಬ್ರಿಡ್ಜ್ ಪಕ್ಕದಲ್ಲಿ, ಮಾಂತೇಶ್ ನಗರ್ ಬ್ರಿಡ್ಜ್ ಪಕ್ಕದಲ್ಲಿರುವಂಥ ಸರ್ವಿಸ್ ರೋಡು, ಒಂದು ವಾಹನ ಹೋಗ್ತಾ ಇದ್ದಂದರೆ ಎದುರುಗಡೆ ವಾಹನ ಬರಲಿಕ್ಕೆ ಜಾಗ ಇಲ್ಲ. ಅದು ಈ ರಸ್ತೆ ಅಗಲೀಕರಣ ಮಾಡಬೇಕು. ಇದಕ್ಕಂದರೆ ಅಶೋಕ ಸರ್ಕಲ್ ಹತ್ರ ಅಲ್ಲಿ ಹೈವೇ ಟಚ್ ಜಾಗಕ್ಕೆ ಅಲ್ಲಿ ಬ್ಯಾರಿಕೇಡ್ ತೆಗೆದು ಪಾಸ್ ಮಾಡಬೇಕು. ನಾನು ನನ್ನ ಸಿ ಪಿ ರವರು ಒಂದು ಸತಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ. NHA ಅವರನ್ನು ಕರ್ಕೊಂಡು ಹೋಗ್ತೀವಿ. ಏನಾದರೂ ಸ್ವಲ್ಪ ಬೂಡಾ ಆಫೀಸ್ ಹತ್ರ ಹೇಳ್ತಾ ಇದ್ದೀರಾ? ಅದೇ ಮಾಂತೇಶ್ ನಗರ್ ಬ್ರಿಡ್ಜ್ ಪಕ್ಕ ಸರ್. ಓಕೆ, ನಾನು ಒಂದು ಸತಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ. ಒಂದು 2 ವಾಹನ ಪಾಸ್ ಆಗೋದಿಲ್ಲ ಒನ್ ಟೈಮ್. ನೋಡ್ತೀನಿ ಇಂಟರ್ಮಿಟೆಂಟ್ ಕ್ಯಾರೇಜ್ ವೇ ವಿಡ್ತ್ ಎಷ್ಟಿದೆ ನೋಡ್ತೀವಿ. ಏನಾದರೂ ಈ ಫ್ಲೈಓವರ್ ಪ್ರಾಜೆಕ್ಟ್ ಅಲ್ಲಿ, ಬೇರೆ ಪ್ರಾಜೆಕ್ಟ್ಸ್ ಅಲ್ಲಿ ಏನಾದರೂ ಅದನ್ನು ವೈಡನ್ ಮಾಡಲಿಕ್ಕೆ ಸ್ಕೋಪ್ ಇದೆಯೇನೋ ನಾವು ನಮ್ಮ ಉಸ್ತುವಾರಿ ಮಂತ್ರಿ ಅವರ ಗಮನಕ್ಕೆ ತಗೊಂಡು ಬರ್ತೀವಿ. ಜೊತೆಯಲ್ಲಿ ಶಾಸಕರ ಜೊತೆ ಮಾತಾಡ್ತೀವಿ. ಥ್ಯಾಂಕ್ ಯು. या बैठकीस जिल्हा पोलीस अधीक्षक के रामराजन, शहर पोलीस आयुक्त भूषण बोरसे यांच्यासह इतर अधिकारी उपस्थित होते. विनोद कोलकार, KMM मराठी, बेळगाव.